ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ದೀರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ವೀಕ್ಷಕರೇ, ಶನಿ ಸಂಚಾರದ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ಆಗುವಂತಹ ಪ್ರಭಾವವೇನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನಂತೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ. ವೀಕ್ಷಕರೇ, ಮಾರ್ಚ್ 29 ಈ ದಿನ ಕುಂಭ ರಾಶಿಯಲ್ಲಿರುವಂತಹ ಶನಿ ಮೀನ ರಾಶಿಗೆ ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾನೆ. ಈ ಸ್ಥಾನ ಪಲ್ಲಟ ಆಗುವುದರಿಂದ ಮೇಷರಾಶಿಯವರ ಮೇಲೆ ಆಗುವಂತಹ ಪ್ರಭಾವಗಳೇನು, ಅದರಿಂದ ಆಗುವಂತಹ ಲಾಭಗಳೇನು, ಕಷ್ಟಗಳೇನು, ಪ್ರತಿಯೊಂದು ವಿಚಾರದ ಬಗ್ಗೆನೂ ನಾನು ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ, ಯಾರು ಸಹ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸರಿ ವೀಕ್ಷಕರೇ, ವಿಡಿಯೋವನ್ನು ಶುರು ಮಾಡೋಣ ಅಂತೆ. ಶನಿಗ್ರಹವು ಮೀನರಾಶಿಯಿಂದ ಮೇಷರಾಶಿಗೆ 2025 ಮಾರ್ಚ್ 29ರಂದು ಸಂಚಾರ ಮಾಡಲಿದೆ. ಇದು ವೃಷಭ ರಾಶಿಯವರ 11ನೇ ಭಾವದಲ್ಲಿ ಲಾಭ ಭಾವ ಶನಿ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. 11ನೇ ಭಾವವು ಧನ, ಲಾಭ, ಬಾಂಧವ್ಯ, ಆಶಯಗಳು, ಸೌಭಾಗ್ಯ, ಉನ್ನತಿ, ರಾಜಕೀಯ ಪ್ರಭಾವ, ಉನ್ನತ ಮಿತ್ರರು, ಆಶಯಪೂರ್ತಿ ಮತ್ತು ಆಶೀರ್ವಾದಗಳ ಭಾವ ಆಗಿದ್ದು, ಶನಿಯು ಈ ಭಾವದಲ್ಲಿ ಅತ್ಯಂತ ಬಲಿಷ್ಠವಾಗಿ ಇರಲು ಸಾಧ್ಯ. ಈ ಸಂಚಾರದಿಂದ ವೃಷಭ ರಾಶಿಯವರಿಗೆ ಅತ್ಯುತ್ತಮ ಫಲಗಳು ದೊರೆಯಲಿವೆ. ವೃಷಭ ರಾಶಿಯವರಿಗೆ ಶನಿ ಸಂಚಾರದ ಸೂಚನೆಗಳು: ಆರ್ಥಿಕ ಬೆಳವಣಿಗೆ, ಹಣಕಾಸು ಸ್ಥಿತಿ ಸುಧಾರಿಸುತ್ತದೆ, ಹೂಡಿಕೆ ಲಾಭದಾಯಕ, ಉದ್ಯೋಗ ಮತ್ತು ವೃತ್ತಿ ಪ್ರಗತಿ, ಹೊಸ ಕೆಲಸ, ಉದ್ಯೋಗ ಬದಲಾವಣೆ, ಪ್ರೋತ್ಸಾಹ, ವಿದೇಶಿ ಅವಕಾಶ, ವ್ಯಾಪಾರ ಮತ್ತು ಹೂಡಿಕೆ, ಹೊಸ ವ್ಯವಹಾರ, ಪಾಲುದಾರಿಕೆ ಲಾಭ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಶಸ್ಸು, ಕುಟುಂಬ ಮತ್ತು ವೈಯಕ್ತಿಕ ಜೀವನ, ಮದುವೆ ಯೋಗ, ಕುಟುಂಬದಲ್ಲಿ ಸುಖ, ಪರಸ್ಪರ ಅರ್ಥಗಂಧನೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ: ದೀರ್ಘಕಾಲಿಕ ಕಾಯಿಲೆಗಳಿಂದ ಮುಕ್ತಿಯಾಗಬಹುದು, ಆದರೆ ಆಹಾರ ಜೀರ್ಣ ಸಮಸ್ಯೆಗಳ ಮೇಲೆ ಗಮನ. ಆಧ್ಯಾತ್ಮಿಕ ಪ್ರಗತಿ, ಧಾರ್ಮಿಕ ಕಾರ್ಯಗಳು, ತೀರ್ಥಯಾತ್ರೆ, ಗುರು ಸಾಧು ಸಂತರನ್ನು ಭೇಟಿಯಾಗುವ ಯೋಗ. ಆರ್ಥಿಕ ಸ್ಥಿತಿ: ಶನಿಯು 11ನೇ ಭಾವದಲ್ಲಿ ಲಾಭಕಾರಕ ಫಲ ನೀಡುವುದರಿಂದ ಆರ್ಥಿಕವಾಗಿ ಉತ್ತಮ ಬೆಳವಣಿಗೆ. ಹಳೆಯ ಸಾಲಗಳನ್ನು ತೆರವುಗೊಳಿಸಲು ಉತ್ತಮ ಸಮಯ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಲಭ್ಯವಾಗಲಿವೆ. ಹೂಡಿಕೆ ಮತ್ತು ಆಸ್ತಿ ಖರೀದಿಯಲ್ಲಿ ಲಾಭವಾಗುವ ಸಾಧ್ಯತೆ. ಸ್ಟಾಕ್ ಮಾರುಕಟ್ಟೆ, ಕ್ರಿಪ್ಟೋಕರೆನ್ಸಿ, ರಿಯಲ್ ಎಸ್ಟೇಟ್, ಚಿನ್ನದ ಹೂಡಿಕೆಗಳಲ್ಲಿ ಶನಿಯ ಅನುಗ್ರಹವಿದೆ. ಆರ್ಥಿಕ ತೊಂದರೆಗಳಿಗೆ ಪರಿಹಾರ, ಉಳಿತಾಯ ಹೆಚ್ಚಿಸಲು ಇದು ಸೂಕ್ತ ಸಮಯ. ನಿರಂತರ ಆದಾಯದ ಸಾಧನೆ ಸಾಧ್ಯ. ಹೊಸ ಆರ್ಥಿಕ ಉಗಮಗಳು, ಅಗ್ರಿಮೆಂಟ್, ಅಂತಾರಾಷ್ಟ್ರೀಯ ಲಾಭ, ಹೊಸ ವ್ಯವಹಾರ. ಉದ್ಯೋಗ ಮತ್ತು ವೃತ್ತಿ ಜೀವನ: ಉದ್ಯೋಗಿಗಳಿಗೆ ಹೆಚ್ಚುವರಿ ಹೊಣೆಗಾರಿಕೆಗಳು, ಆದರೆ ಲಾಭದಾಯಕ ಸಮಯ. ಪ್ರಮೋಷನ್, ಸ್ಯಾಲರಿ ಇನ್ಕ್ರಿಮೆಂಟ್, ಟ್ರಾನ್ಸ್ಫರ್ ಅಥವಾ ಫಾರಿನ್ ಜಾಬ್ ಸೇರಲು ಈ ಅವಧಿ ಪೂರಕ. ಉದ್ಯಮಿಗಳಿಗೆ ಹೊಸ ಬಂಡವಾಳದ ಸಹಾಯ, ಹೊಸ ಪ್ರಾಜೆಕ್ಟ್ಗಳಿಗೆ ಅನುಕೂಲಕರ ಸಮಯ. ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಯಶಸ್ಸು. ಹೊಸ ಬಿಸಿನೆಸ್ ಅಥವಾ ಹೊಸ ಉದ್ಯೋಗ ಆರಂಭಿಸಲು ಅತ್ಯುತ್ತಮ ಸಮಯ. ಸರಕಾರ, ತಂತ್ರಜ್ಞಾನ, ಶಿಕ್ಷಣ, ರಿಯಲ್ ಎಸ್ಟೇಟ್, ಮೆಟಲ್ ಉದ್ಯಮಗಳಿಗೆ ಹೆಚ್ಚಿನ ಲಾಭ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಹೆಸರು, ನೆಗಡಿ, ಮೇಲೆತ್ತುವ ಹಂತ. ವ್ಯಾಪಾರ ಮತ್ತು ಹೂಡಿಕೆ: ವ್ಯಾಪಾರಿಗಳಿಗೆ ಆರ್ಥಿಕ ಲಾಭ, ಹೊಸ ವ್ಯವಹಾರ ಒಪ್ಪಂದಗಳು, ವಿದೇಶಿ ವ್ಯಾಪಾರದಲ್ಲಿ ಯಶಸ್ಸು. ಹಳೆಯ ವ್ಯವಹಾರ ಪುನಃ ಚೇತರಿಸಿಕೊಳ್ಳುವ ಅವಕಾಶ. ಹೊಸ ಹೂಡಿಕೆಗಳಿಂದ ಹೆಚ್ಚಿನ ಲಾಭ. ವ್ಯಾಪಾರ ಪ್ರಗತಿ, ಹೊಸ ಪಾಲುದಾರಿಕೆ ಒಪ್ಪಂದಗಳು ಲಾಭದಾಯಕ. ಟೆಕ್ನಾಲಜಿ, ಮೆಟಲ್, ಎಲೆಕ್ಟ್ರಾನಿಕ್ಸ್, ತೈಲ, ಆಹಾರ, ಕಾನೂನು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವ್ಯಾಪಾರಿಗಳಿಗೆ ಉತ್ತಮ ಸಮಯ. ದೊಡ್ಡ ಹೂಡಿಕೆಗಳ ಬಗ್ಗೆ ಪರಿಗಣನೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಮದುವೆ ಯೋಗ: ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಯತ್ನಿಸುವವರು ಯಶಸ್ವಿಯಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ, ವೃತ್ತಿ ಬೆಳವಣಿಗೆಗೆ ಅನುಕೂಲ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಲಿವೆ. ಹೊಸ ಸಂಬಂಧಗಳು ಬೆಳೆಸುವ ಅವಕಾಶ. ಕುಟುಂಬಸ್ಥರಿಂದ ಸಹಾಯ, ಪ್ರೀತಿ ಹೆಚ್ಚಾಗುವುದು. ಕುಟುಂಬದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಹಾಯ, ಸಹಕಾರ. ಹಳೆಯ ಸಂಬಂಧಗಳಲ್ಲಿ ಸುಧಾರಣೆ. ಆರೋಗ್ಯ: ಶನಿಯ ಈ ಸಂಚಾರ ಮೆದುಳು ಒತ್ತಡ, ಮೂಳೆ ಸಮಸ್ಯೆಗಳು, ಹೃದಯ ಸಂಬಂಧಿತ ಸಮಸ್ಯೆಗಳು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ. ಆಹಾರ, ನಿದ್ರೆ, ಮನೋದೈಹಿಕ ಆರೋಗ್ಯದ ಮೇಲೆ ಗಮನ ಹರಿಸಬೇಕು. ಆಯುರ್ವೇದ ಚಿಕಿತ್ಸೆ, ಯೋಗ, ಪ್ರಾಣಾಯಾಮ ಅನುಸರಿಸುವುದು ಉತ್ತಮ. ಗರ್ಭಿಣಿಯರಿಗೆ ಆರೋಗ್ಯದ ಮೇಲೆ ಹೆಚ್ಚು ಗಮನವಿರಬೇಕು. ಪಿತ್ತ ಸಮಸ್ಯೆಗಳು, ಮೂಳೆ ಸಂಬಂಧಿತ ತೊಂದರೆಗಳಿಗೆ ಸೂಕ್ತ ಪರಿಹಾರ ಕೈಗೊಳ್ಳುವುದು.
ಶನಿಯ ಶ್ರೇಯಸ್ಕರ ಫಲಗಳನ್ನು ಪಡೆಯಲು ಪರಿಹಾರಗಳು. ಶನಿ ಮಂತ್ರ ಪಠಣ ಪ್ರತಿದಿನ. ಓಂ ಶಂ ಶನೈಶ್ಚರಾಯ ನಮಃ 108 ಬಾರಿ ಜಪಿಸಿ. ಶನಿ ಸ್ತೋತ್ರ, ಶನಿ ಅಷ್ಟೋತ್ತರ, ದಶರಥ ಶನಿ ಸ್ತೋತ್ರ ಪಠಣ ಮಾಡಿ. ಹನುಮಾನ್ ಪೂಜೆ, ಶನಿವಾರ ಹನುಮಾನ್ ಚಾಲೀಸಾ ಪಠಣ ಮಾಡಿ. ಮಾರುತಿಯನ್ನು ಪೂಜಿಸಿ, ಸಿಂಧೂರ ಅರ್ಪಿಸಿ, ಗೋಧಿ ಹಣ್ಣು ದಾನ ಮಾಡಿ. ದಾನ ಧರ್ಮ ಶನಿವಾರ ಕಪ್ಪು ಉದ್ದು, ತೆಂಗಿನಕಾಯಿ, ಉಗುರು ಬೆಳ್ಳುಳ್ಳಿ, ಭತ್ತ, ನೀಲಿ ಬಟ್ಟೆ ದಾನ ಮಾಡಿ. ಹಸುವಿಗೆ ಹುಲ್ಲು, ಜೇನು, ಏಳಕ್ಕಿ ಆಹಾರ ಕೊಡಿ. ಬಡವರಿಗೋಸ್ಕರ ಅನ್ನದಾನ ಮಾಡಿ. ಶನಿಗೆ ಪ್ರಿಯವಾದ ಸೇವೆಗಳು: ಕಪ್ಪು ಕುಂಡ, ಲೋಹದ ವಸ್ತುಗಳನ್ನು ಬಳಸುವುದು, ಪಶು ಪಕ್ಷಿಗಳಿಗೆ ಆಹಾರ ನೀಡುವುದು, ಶಿವನಿಗೆ ಎಳ್ಳು ಮತ್ತು ಎಣ್ಣೆ ಅಭಿಷೇಕ ಮಾಡುವುದು. ಸಾರಾಂಶ: ಆರ್ಥಿಕ ಲಾಭ, ಹಣಕಾಸು ಬೆಳವಣಿಗೆ, ಹೂಡಿಕೆ ಲಾಭದಾಯಕ, ಉದ್ಯೋಗ ಪ್ರಗತಿ, ಹೊಸ ಉದ್ಯೋಗ, ಪ್ರೋತ್ಸಾಹ, ವಿದೇಶಿ ಅವಕಾಶ, ವ್ಯಾಪಾರ ಬೆಳವಣಿಗೆ, ಲಾಭದಾಯಕ ಹೊಸ ವ್ಯವಹಾರ, ಹೊಸ ಒಪ್ಪಂದ, ಕುಟುಂಬ ಶಾಂತಿ, ಮದುವೆ ಯೋಗ, ಕುಟುಂಬದಲ್ಲಿ ನೆಮ್ಮದಿ. ಆರೋಗ್ಯ ಸಾಧಾರಣ, ಆಹಾರ ಮತ್ತು ಜೀರ್ಣಕ್ರಿಯೆ ಬಗ್ಗೆ ಗಮನ. ಆಧ್ಯಾತ್ಮಿಕ ಬೆಳವಣಿಗೆ, ಜಪ, ಧ್ಯಾನ, ಸೇವೆಯಿಂದ ಶನಿಯ ಅನುಗ್ರಹ. ಈ ಶನಿ ಸಂಚಾರವು ವೃಷಭ ರಾಶಿಯವರಿಗಾಗಿ ಅತ್ಯಂತ ಲಾಭದಾಯಕವಾಗಿದ್ದು, ಶ್ರಮಿಸುವವರಿಗೆ ಶನಿಯ ಅನುಗ್ರಹ ಬಹಳಷ್ಟು ದೊರೆಯಲಿದೆ. ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ. ಒಳ್ಳೆಯದಾಗಲಿ.